ಸರ್ ಹಳ್ಳಿಯಲ್ಲೂ ಗಿಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ, ಗಲ್ಲಿನಲ್ಲೂ ಗಿಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಏನು ಹೇಳ್ತೀರಿ? ನೋಡಿ, ಸಮಾಜಕ್ಕೆ ಬೇಕಾಗಿರೋದೇನು? ಇವಾಗ ಗಿಲ್ಲಿ ಒಂದು ಮಾತು ಹೇಳಿದರು ಏನು ಅಂತ ನೋಡ್ರಿ. ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ, ನಗು, ಸಂತೋಷ. ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ತುಂಬ ಸ್ಟ್ರೆಸ್ ಆಗಿ ಬೇಜಾರಾಗಿ ಸುಸ್ತಾಗಿ ಎಲ್ಲ ಆಫೀಸಿಗೆ ಬರ್ತಾರೆ, ಆಫೀಸಿಂದ ಮನೆಗೆ ಬರ್ತಾರೆ. ಬೇಕಾಗಿರೋದೇನು? ಒಂದು 1/4 ಗಂಟೆ ನಗಬೇಕು, ಆ ಆಫೀಸ್ ಟೆನ್ಷನ್ ಎಲ್ಲ ಮರೆತು ಸುಖವಾಗಿ ನಿದ್ದೆ ಮಾಡಬೇಕು. ಆದ್ದರಿಂದ ನಮ್ಮ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಗೆ ಹೊನಲನ್ನು ಹರಿಸಿದ್ದಾರೆ. ಅಂಥ ಒಬ್ಬ ಗಿಲ್ಲಿ, ಅಂಥ ವ್ಯಕ್ತಿತ್ವವಿರೋ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲ ಇಡೀ ಪ್ರಪಂಚದಲ್ಲೇ ಬೆಳಿಬೇಕು. ಯಾಕಂದರೆ ಟ್ಯಾಲೆಂಟ್ ಬಡವ್ರ ಮಕ್ಕಳು ಅಂತ ಹೇಳ್ತಾರೆ. ದಯವಿಟ್ಟು ಬಡವ್ರ ಮಕ್ಕಳು ಅಂತ ಟ್ಯಾಗ್ಲೈನ್ ಹಾಕ್ಬೇಡಿ ಸಾರ್ವಜನಿಕರೇ. ಕಾರಣ ಏನು ಅಂದರೆ ಅವ್ನು ಬಡವ ಆಗಿರ್ಬೋದು, ಆದರೆ ಅವ್ನಿಗಿರೋ ಟ್ಯಾಲೆಂಟು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಾದ್ರು ಒಬ್ರು ಕಂಟೆಸ್ಟೆಂಟ್ಗಿದ್ದರೆ ನೀವು ತೋರಿಸ್ಬಿಡಿ. ಆದ್ದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಮಧು ಇದ್ದಾರಲ್ಲ, ಮಧು ಮತ್ತು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಎಷ್ಟು ಹೇಳ್ತೀನಿ ಅಂದರೆ ಕಾರಣ ಇಷ್ಟೇ, ಒಬ್ಬ ಟ್ಯಾಲೆಂಟ್ನ, ಒಬ್ಬ ಬಡವನ ಮಕ್ಕಳನ್ನ ಖಂಡಿತವಾಗ್ಲೂ ಬೆಳೆಸಬೇಕು. ಅದರಿಂದ ಹೇಳ್ತಾ ಇದ್ದೀನಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಯಾವಾಗಲೂ ಅಷ್ಟೇ ನಮ್ಮ ಅಣ್ಣವ್ರು ಕೂಡ ಹೇಳಿದ್ದಾರೆ, ಅಭಿಮಾನಿಗಳೇ ದೇವರು ಅಂತ. ಯಾವತ್ತು ಕರ್ನಾಟಕ ಜನತೆ ಯಾವತ್ತು ಕಲೆಗೆ ಬೆಲೆ ಕೊಡೋರು. ಆದ್ದರಿಂದ ಗಿಲ್ಲಿಯಲ್ಲಿರೋ ಟ್ಯಾಲೆಂಟ್ಗೆ, ಅವ್ರ ಕಲೆಗೆ ನಾವು ಖಂಡಿತವಾಗ್ಲೂ ಬೆಲೆ ಕೊಡಬೇಕು. ಗಿಲ್ಲಿ ಅಂತ ಒಬ್ಬ ವ್ಯಕ್ತಿನ ಬೆಳೆಸಬೇಕು, ಅವ್ರ ವ್ಯಕ್ತಿತ್ವನ ಎತ್ತಿ ಹಿಡಿಬೇಕು. ನಮ್ಮೆಲ್ಲರ ಸಪೋರ್ಟ್ ಗಿಲ್ಲಿಗಿದೆ. ಖಂಡಿತ ಗಿಲ್ಲಿ ಗೆದ್ದೇ ಗೆಲ್ತಾರೆ. ಯಾವುದೇ ಷಡ್ಯಂತ್ರ ಆಗಿರ್ಬೋದು, ಯಾರೇ ಅವ್ರ ಹಿಂದೆ ಕುತಂತ್ರ ಮಾಡ್ಬೋದು, ಆದರೆ ಸ್ವಾಭಿಮಾನ ಇರೋ ಪ್ರತಿಯೊಬ್ಬ ಕನ್ನಡಿಗರು ಖಂಡಿತವಾಗ್ಲೂ ಗಿಲ್ಲಿನ ಗೆಲ್ಲಿಸ್ತಾರೆ. ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ನಮಗೆ ಆಶಯ ಇದೆ. ಪರಮಾತ್ಮನ ಬೇಡ್ಕೊತೀನಿ, ಸಾಯಿಬಾಬಾ ಅಪ್ಪಟ ಅಭಿಮಾನಿಯಾಗಿ, ಅಪ್ಪಟ ಭಕ್ತ ಸ್ವಾಭಿಮಾನ ಅನ್ನೋ ಸಾಯಿಬಾಬಾ ಭಕ್ತಿಯಾಗಿ ಅವ್ರನ್ನ ಬೇಡ್ಕೊತಾ ಇದ್ದೀನಿ. ಸಾಯಿಬಾಬಾ ಅವರು ಖಂಡಿತ ಗಿಲ್ಲಿನ ಆಶೀರ್ವಾದ ಮಾಡೇ ಮಾಡ್ತಾರೆ, ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಆರೋಪ ಕೇಳಿ ಬಂದಿದೆ ಗಿಲ್ಲಿ ಫ್ಯಾನ್ಸ್ಗಳ ಮೇಲೆ, ಅಂದರೆ ಸುದೀಪ್ ಸರ್ ಬಗ್ಗೆನೇ ನೆಗೆಟಿವ್ ಪೋಸ್ಟ್ಗಳನ್ನು, ಕಮೆಂಟ್ಗಳನ್ನು ಹಾಕಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೀವು ಏನು ಉತ್ತರ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಮೇಡಮ್ನವರೇ, ಇವತ್ತಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ದರ್ಶನ್ ಅವ್ರ ವಿಚಾರದಲ್ಲಾಗ್ಬೋದು, ಸುದೀಪ್ ಅವ್ರ ವಿಚಾರದಲ್ಲಾಗ್ಬೋದು, ಯಶ್ ಅವ್ರ ವಿಚಾರದಲ್ಲಾಗ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಾಗ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 2 GB ನೆಟ್ ಹಾಕಿಸ್ಕೊಂಡು ನನ್ನ ಮಗಂದು ಅಪ್ಪ ಅಮ್ಮ ಅದೇನೋ ಓದೋದಕ್ಕೆ ಅಂತ ಫೋನ್ ಕೊಡ್ಸಿದ್ರೆ ಕೆಲವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು 2 GB ನೆಟ್ ಇರುತ್ತೆ, ಆರಾಮಾಗಿ ಯಾರಿಗೆ ಹೆಂಗೆ ಬೇಕೋ ಹಂಗೆ ಪೋಸ್ಟ್ ಹಾಕ್ಕೊಂಡು ಯಾರು ಟ್ರೆಂಡಿಂಗಲ್ಲಿ ಇರ್ತಾರೆ ಅವ್ರಿಗೆ ಯಾರನ್ನು ಅಪೋಸ್ ಆಗಿ ಅವ್ರ ವಿರುದ್ಧವಾಗಿ ಕಟ್ಟಬೇಕು, ಅವರ ವಿರುದ್ಧವಾಗಿ ಪ್ರಚೋದನಕಾರಿ ಹೇಳಿಕೆ ಕೊಡಬೇಕು ಅನ್ನೋಂಥ ಕೆಲವು ಗ್ಯಾಂಗ್ಗಳಿದೆ. ಅದನ್ನು ದಯವಿಟ್ಟು ಈ ಸರ್ಕಾರ ಅನ್ನೋದು ಯಾವುದಕ್ಕೋ ಏನೇನೋ ಮಾಡ್ತಾ ಇದ್ದೀರಾ ಸ್ವಾಮಿ. ಇಂಥ ನನ್ನ ಮಗನವಕ್ಕೆ ತಗೊಂಡು ಹಾಕ್ಕೊಂಡು ರುಬ್ಬೇಕು. ಇಂಥವ್ರನ್ನ ಫಸ್ಟು, ಇಂಥವ್ರು ಕಾಮಿಸ್ಟ್ರು, ಪಾಪಿಸ್ಟ್ರು, ಲೋಫರ್ಸ್ಗಳು, ಲಫಂಗಗಳು ಇಂಥವ್ರು, ಓಕೆನಾ? ಯಾರೋ ಒಬ್ಬ ನಮ್ಮ ಕನ್ನಡದವ್ರಲ್ವಾ, ನಮ್ಮ ಕನ್ನಡ ನಟರಲ್ವಾ, ನಮ್ಮ ಕನ್ನಡದವ್ರಲ್ವ, ಏನೇ ಆದರೂ ನಮ್ಮ ಕನ್ನಡಕ್ಕೋಸ್ಕರ ಕೊಡುಗೆ ಕೊಟ್ಟಿರೋರಲ್ವ ಅಂತ ಅಂದ್ಬಿಟ್ಟು ಯಾರೂ ನೋಡಲ್ಲ. 2 GB ನೆಟ್ ಸಿಗುತ್ತೆ, ನನ್ನ ಮಗೊಂದು ಸಿಕ್ದಂಗೆ ಹಾಕೋದು, ಈ ಥರ ಆಗ್ತಾ ಇದೆ. ಇಲ್ಲಿ ಗಿಲ್ಲಿ ಫ್ಯಾನ್ಸ್ಗಳು, ನಾನು ಹೇಳ್ತಾ ಇದ್ದೀನಲ್ಲ, ಯಾರದೇ ಗಿಲ್ಲಿ ಫ್ಯಾನ್ಸು, ದರ್ಶನ್ ಅವ್ರ ಫ್ಯಾನ್ಸು, ಯಶ್ ಅವ್ರ ಫ್ಯಾನ್ಸು, ಸುದೀಪ್ ಅವ್ರ ಫ್ಯಾನ್ಸು ಅಲ್ಲ, ಯಾರದೇ ರಿಯಲ್ ಫ್ಯಾನ್ಸ್ ಇದ್ರೂ ಯಾರೂ ಕೂಡ ಹಿಂಗೆ ಬೇರೆ ನಟರುಗಳ ಬಗ್ಗೆ, ಬೇರೆಯವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ, ಅಸಹ್ಯಕರವಾಗಿ ಏನಂತಾರೆ ಕಮೆಂಟ್ ಹಾಕೋದಾಗಲಿ ಯಾರೂ ಮಾಡಲ್ಲ. ಇದೆಲ್ಲ ಫೇಕ್ ನನ್ನ ಮಗನವು. ಇವ್ರಿಗೆ ತಂದೆ ತಾಯಿಗಳು ಹೇಳೋಕ್ಕೆ ಕೇಳೋಕ್ಕೆ ಪಾಪ ಅವ್ರಿಗೆ ಗೊತ್ತಿರಲ್ಲ, ಮುಗ್ಧರಾಗಿರ್ತಾರೆ, ಅಂಥವ್ರ ವಿರುದ್ಧವಾಗಿ ನಿಂತ್ಕೊಂಡಿರೋ